ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಎಲ್ಲ MLAಗಳು ಅವರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಇಲ್ಲಿ ಬಂದು ನಾಳೆ ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕುಣಿಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕು ಅನ್ನುವಂಥ ಸ್ಥಿತಿ ನಿಮ್ಮದು ಬಂದಿದೆ. ನಿಮ್ಮದೇ ಆದಂಥ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗೆ ಅನುದಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹಣಕಾಸಿನ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಇತ್ತೀಚೆಗೆ ನೀವೇನವ್ರನ್ನ ಅಡ್ವೈಸರ್ ಅಂತ ತಗೊಂಡಿದ್ದೀರಿ, ಫೈನಾನ್ಷಿಯಲ್ ಅಡ್ವೈಸರ್ ಅಂತ, ಅವರು ಈ ಮಾತು ಹೇಳಿದ್ದಾರೆ. ನಿಮ್ಮ ಅನೇಕ ಮಂತ್ರಿಗಳು ಶಾಸಕರು ಈ ಮಾತನ್ನು ಹೇಳಿದ್ದಾರೆ. ಅವರ ಅನೇಕ ಮಂತ್ರಿಗಳು ಸಹಿತ, ಅನೇಕ ಶಾಸಕರು, ಕೆಲವು ಜನ ಶಾಸಕರು, ನನ್ನ ಹೆಸರು ಹೇಳಲ್ಲ, ಯಾವುದಾದ್ರು CRF ಮತ್ತೊಂದರಲ್ಲಿ ಏನಾದ್ರು ನಮ್ಮ ಕ್ಷೇತ್ರ ಕಾಂಗ್ರೆಸ್ ಶಾಸಕರು ನೇರವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡೋದಿದ್ರೆ ಕೊಡ್ರಿ, ನಮ್ಮ ಸರ್ಕಾರ ಏನೂ ಕೊಡ್ತಾ ಇಲ್ಲ, ಈ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಮನಬಂದಂತೆ ಏನು ಸ್ಕೀಮ್ಗಳನ್ನು ಘೋಷಣೆ ಮಾಡಿದ ಅಧಿಕಾರಕ್ಕೆ ಬರಬೇಕು ಅಂತ ಆ ಕಾರಣದಿಂದ ಆಗಿದೆ. ಅದಕ್ಕಾಗಿ ಅವರ ಅಟೆನ್ಷನ್ ಡೈವರ್ಟ್, ಮೊದಲಿದ್ದು ಸರಿಯಾಗಿ ಸ್ಕೀಮ್ಗಳು ಲಾಗು ಆಗ್ತಾ ಇಲ್ಲ, ಇತ್ಲಾಗ ಡೆವಲಪ್ಮೆಂಟ್ಗಳು ನಡೀತಾ ಇಲ್ಲ. ಸ್ಕೀಮ್ಗಳಲ್ಲಿ 10 kg ಅಕ್ಕಿ ಅಂತ ಭಾಷಣ ಮಾಡಿದರು, ಇವತ್ತಿನವರೆಗೂ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ. ಕೆಲವರಿಗೆ ಅದೊಂದು ಏನೋ 100 ರೂಪಾಯಿ, 170 ರೂಪಾಯಿ, 130 ರೂಪಾಯಿ ಹಾಕ್ತೀವಿ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನ ಬಂದಿಲ್ಲ, ಯಾವುದೂ ಸರಿಯಾದ ಮಾಹಿತಿನೂ ಇಲ್ಲ. 5 kg ಅಕ್ಕಿ ಕೊಡ್ತಾ ಇರೋದು ಅದು ಭಾರತ ಸರ್ಕಾರ, ಮೋದಿ ಸರ್ಕಾರ. ಅದರಲ್ಲಿ ಕೆಲವು ಮಂತ್ರಿಗಳು, ಮುಖ್ಯಮಂತ್ರಿಗಳು ಫುಡ್ ಸೆಕ್ಯೂರಿಟಿ ಕಾನೂನು ಮಾಡಿದ್ರು. ನೀವು ಫುಡ್ ಸೆಕ್ಯೂರಿಟಿ ಕಾನೂನು 8-9 ಪಾಸ್ ಮಾಡಿದ್ರಿ, ಅದಕ್ಕೆ ರೂಲ್ಸ್ ಇರಲಿಲ್ಲ, ಯಾವ ರಾಜ್ಯದಲ್ಲಿ ಲಾಗೂ ಆಗಿರಲಿಲ್ಲ. ಕಾನೂನು ನಿಮ್ಮ ಕಾಲದಿಂದ ಸಾವಿರಾರು ಕಾನೂನು ಪಾಸ್ ಮಾಡಿಟ್ರಿ, ಯಾವ ಕಾನೂನು ನಿಮ್ಮ ಕಾನೂನುಗಳು ಸರಿ ನಡೀತಿರಲಿಲ್ಲ. ಕಾನೂನಿಂದ ನಡೆಯಲು ದೇಶ ಇಂಟೆನ್ಷನ್ನಿಂದ ನಡೆಯುತ್ತೆ. ಭಾರತ ಸರ್ಕಾರಕ್ಕೆ ಕೋವಿಡ್ನಲ್ಲಿ ಎಲ್ಲರಿಗೂ ಕೊಡಬೇಕನ್ನಿಸ್ತು, ಶುರು ಮಾಡಿದ್ವಿ ನಾವು. ಆ ಕಾನೂನು ಇಂಪ್ಲಿಮೆಂಟೇ ಆಗಿರಲಿಲ್ಲ, ನಾವು ಇಂಪ್ಲಿಮೆಂಟ್ ಮಾಡಿದ್ವಿ, ರೂಲ್ ಮಾಡಿದ್ವಿ, ಎಲ್ಲ ರಾಜ್ಯಗಳನ್ನು ಕಾನ್ಫಿಡೆನ್ಸಿಗೆ ತೊಗೊಂಡ್ವಿ, ರೂಲ್ ಇಂಪ್ಲಿಮೆಂಟ್ ಮಾಡಿದ್ವಿ, ರೂಲು ನೋಟಿಫಿಕೇಶನ್ ಮಾಡಿ ನಾವು ಶುರು ಮಾಡಿದ್ವಿ. 2008-9 ಇಸ್ವಿಯಲ್ಲಿ ಪಾಸ್ ಆದ ಒಂದು ಕಾಳು ಆ ಕಾನೂನದಲ್ಲಿ ಇವರು ಕೊಟ್ಟಿರಲಿಲ್ಲ ಕೇಂದ್ರ ಸರ್ಕಾರದಿಂದ. ಈಗ ನಾವು ಬಂದೆಲ್ಲ ಕೊಡ್ತೀವಿ, 5 kg ಕೊಟ್ಟದ್ದು ನಮ್ಮದು, ಅದನ್ನೇ ಅನ್ನಭಾಗ್ಯ ಅಂತ ಹೇಳ್ಕೊತಾ ಇದ್ದಾರೆ.